ಏನಾಯ್ತು ನೀವು ಕಾಕಾಗ ಎದಕ್ಕಿಲ್ಲೇ ನಿಂತ್ಕೊಂತ ಅಂದ? ನನಗೂ ಅದ ಗೊತ್ತಾಗವಲ್ದು ಬಿ ಅಮ್ಮ. ಕಾಕ, ನಾ ಒಳಗಡೆ ಬರಂದ್ಯಾ? ಹೊತ್ತಾಗೈತೆ ಕಾಕ, ಲಘು ಲಘು ನಾ ನಾಷ್ಟ ಮಾಡ್ತೀನಿ. ಒಂದ ಮಿನಿಟ್ ಬಂದೇ ಬಿಟ್ಟೆ ನೋಡುವ. ಅಲ್ಲೇ ಕುತ್ಕೊಂಡಿರಿ, ಬಂದೆ. ಯಾರು ಒಳಗೆ ಬರ್ಬೇಡ್ರ, ಅಲ್ಲೇ ಕುತ್ಕೊಂಡಿರಿ, ಬಂದೆ. ಶ್ಯಾಮ, ಏನಾಗಿದ್ಲ ನಿನಗ? ಎದಕ್ಕೆ ಕುತ್ಕೊಂತಾನ ಕುಂತಿ? ಮೊದಲು ಹೊರಗೆ ಬಾ, ನೀನು ಹೊರಗೆ ಬಂದು ಹೇಳ್ಬಾ ಏನು ಎತ್ತ ಅಂತಂದು. ಅಲ್ಲಿ ಒಳಗಡೆ ಕುತ್ಕೊಂಡು ಹೇಳಿದ್ರೆ ನಮಗೆ ಏನು ಅರ್ಥ ಆಗ್ಬೇಕು? ಬಂದೆ, ಬಂದ ಬಿಟ್ಟೆ ನೋಡ್ರಿ. ಎದಕ್ಕೆ ಆ ನಮ್ನಿ ಸಿಟ್ ಮಾಡ್ಕೋತೀರಿ? ಬಂದೆ ಬಂದೆ. ಅಲ್ಲ, ಈ ನನ್ನ ಗಂಡ ಒಳಗಡೆ ಏನು ಮಾಡಕ್ಕೆ ಕುಂತಿರ್ಬೋದು? ಏಟೊತ್ತಾತು ಹೊರಗೆ ಬರವಲ್ಲಲ್ಲ. ಏನಾರ ಕೇಳೋಣ ಅಂದ್ರೆ ಕೇಳೋವಂಗೂ ಇಲ್ಲ ಈಗ. ಸುಮ್ಮನೆ ಗಪ್ಪಗೆ ಮಕ್ಕೊಂದ ಇರ್ಬೇಕು. ಇಲ್ಲ ಅಂದ್ರೆ ಮತ್ತೆ ಏನಾರು ಎಡವಟ್ಟ ಆಗ್ಬಿಡ್ತೈತಿ. ಅರೆ, ಏನಿದೆ ಇಬ್ರು ಇನ್ನ ಹಂಗ ನಿಂತ್ಕೊಂಡಿರಲ್ಲ. ಬರ್ರಿ, ಲಘು ಲಘುನ ಕುತ್ಕೋ ಬರ್ರಿ, ನಾಷ್ಟ ಮಾಡತ್ರಿ ಅಂತ. ಬಿಸಿ ಬಿಸಿದೈತಿ ದೋಸೆ, ಇಡ್ಲಿ, ಬೋಂಡ ತಿನ್ನತ್ರಿ ಅಂತ. ಕುತ್ಕೋರಿ ಲಘುನ, ಹೊತ್ತಾಗೈತಿ, ಕುತ್ಕೋರಿ ನೀವು. ಏನಿಲ್ಲ ಇದು, ನೀನು ಯಾವಾಗ ನಾಷ್ಟ ಹೊರಗಡೆಯಿಂದ ತಂದಿ? ಅಲ್ಲ, ಮನ್ಯಾಗ ಮಾಡ್ತಿದ್ದಂತಂದಿದ್ದಿಲ್ಲ. ಇದೇನಿದು? ಯಾವಾಗ ತೊಗೊಂಬಂದಿಲ್ಲ ನೀನು? ಅಲ್ಲ, ನಮ್ಮೂರಾಗಂತೂ ಈಟೋಕೊಂದು ಐಟಮ್ ಮಾಡಂಗೇ ಇಲ್ಲ. ಅಂದಮೇಲೆ ಎಲ್ಲಿಂದ ತೊಗೊಂಬಂದಿಲ್ಲೋ? ಅಯ್ಯೋ ಯವ್ವ, ನಾನು ಪ್ಯಾಟಿಗೆ ಹೋಗಿದ್ದೆ, ಹುಬ್ಬಳ್ಳಿ ಪ್ಯಾಟಿಗೆ. ಮುಂಜಾನೆ ನಾವು ಒಂಥರ ಕೆಲಸ ಇತ್ತಂತ ಹೋಗಿದ್ದೆಲ್ಲ. ಹೋದಾಗ ನಮ್ಮ ಪವ್ಯ ಫೋನ್ ಮಾಡಿದ, ಎಲ್ಲದಿಯಪ್ಪ ಅಂತಂದು. ಹಿಂಗೆ ಪ್ಯಾಟಿಗೆ ಬಂದಿನಿ ನೋಡು, ಈಗ ಹೊಂಟಿ ನಿಮ್ಮ ಮನೆ ಕಡೆ ಅಂತ ಅಂದೆ. ಹಾಗಾಗಿ ಅವನು ಅಲ್ಲೇ ಬಂದಿದ್ದಲ್ಲ, ಹಾಗಾಗಿ ಅಕ್ಕಗೆ ಎಲ್ರಿಗೂ ನಾಷ್ಟ ಇರಲಿ ಅಂತಂದು ಕೊಟ್ಟು ಕಳಿಸಿದೆ ಈಟೊಂದು ನಾಷ್ಟನ. ಅದಕ್ಕೆ ತೊಗೊಂಬಂದಿನಿ. ಲಘು ಲಘುನ ಬರ್ರಿ, ಕುತ್ಕೋ ಬರ್ರಿ ನೀವು. ಆರ್ತೈತದ ನಾಷ್ಟ. ಯವ್ವ, ನೀರು ಕುತ್ಕೋ, ಇಲ್ತವ ನೀ ಕಡೆ ಬಾ, ಕುತ್ಕೋ ಬಾ. ಏನು ಇಡ್ಲಿ ದೋಸೆ ಬೋಂಡನ ಹಾಳಾತು. ಆರಾಮಿಲ್ಲ ಅಂತ ಎದಕ್ಕರ ಮಕ್ಕೊಂಡೋ ಏನು? ಇನ್ನೊಂದು 5 ನಿಮಿಷ ತಪ್ಪಗೆ ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಈ ನಾಷ್ಟ ಎಲ್ಲ ತಿನ್ಬೋದಿತ್ತಲ್ಲ. ಅಯ್ಯೋ ನನ್ನ ಕರ್ಮ, ಏನು ಮಾಡ್ಲಪ್ಪ ಈಗ? ವಾಸನೆ ನೋಡಿದ್ರೆ ಮೂಗಿಗೆ ಬಡಿಯಾಕ ಕುಂತೈತಿ. ಎದ್ದು ತಿಂದುಬಿಡೋಣ ಅಂತಂದ್ರೆ ಆಗೋಲ್ದು. ಏನು ಮಾಡ್ಲಪ್ಪ ನಾನು? ಅಲ್ಲಲ್ಲ, ನೀನು ಹೆಂಡತಿ ಇಲ್ಲೇ ಮಕ್ಕೊಂಡಾಳ, ಎತ್ತ ಕುತ್ಕೋಬೇಕು. ತಡಿ, ಎಬ್ಬಸಕ್ಕಿನ ಒಳಗಡೆ ಕಳಿಸ್ತೀನಿ, ನಾ ಇಲ್ಲೇ ಕುತ್ಕೋತೀನಿ. ಎಬ್ಬಸ್ರಿ ಅಂತಾರೆ, ಎಬ್ಬಸ್ರಿ ಎಬ್ಬಸ್ರಿ. ನೆಪದಾಗರ ಎದ್ದು ನಾಷ್ಟ ಮಾಡ್ತೀನಿ ನಾನು, ಎಬ್ಬಸ್ರಿ. ಏನು ಬೇವ, ನಿನಗೆ ಒಂದು ತಟ್ಟಕ್ಕೂ ಬುದ್ಧಿನೇ ಇಲ್ಲ ನೋಡು. ಲಲಿತವ್ ಹೇಳಿದ್ರ ನಾ ಆಗಲೇ, ಮಕ್ಕೊಂಡವ್ರಿಗೆ ಯಾವತ್ತೂ ಎಬ್ಬಿಸ್ಬಾರ್ದು. ಮಕ್ಕೊಂಡವ್ರಿಗೆ ಏನಾರ ಅರ್ಧ ನಿದ್ದಿಗೆ ಎಬ್ಸಿದ್ವಿ ಅಂದ್ರೆ ನಮಗೆ ಪಾಪ ಸುತ್ಕೊಂತೈತಿ. ಅದಕ್ಕೆ ಬೇಡ, ಆಕೇನೋ ಆರಾಮಿಲ್ಲ ಅಂತ ಮಲ್ಕೊಲಿ ಬಿಡ್ಪಿ. ನೀವು ಆರಾಮಾಗಿ ನಾಷ್ಟ ಮಾಡ್ರಿ. ಹೌದೌದ್ಲ, ನೀನು ಹೇಳೋದು ಬರಬ್ಬರಿನೇ ಐತಿ. ಪಾಪ ಏನೋ ಆರಾಮಿಲ್ಲ ಅಂತ ಮಕ್ಕೊಂಡಾಳ, ಮಕ್ಕೊಲಿ ಮಕ್ಕೊಲಿ. ಅಲ್ಲ ಕಾಕ, ಮತ್ತು ಚಿಗವನ್ ಬಿಟ್ಟು ನಾವಷ್ಟೇ ನಾಷ್ಟ ಮಾಡೋದೇನ? ಅಯ್ಯ ಲಲಿತಿ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನೀ ಮೊದಲು ಕುತ್ಕೋ ನೀನು. ಯವ್ವ ಲಲಿತಾ, ನೀವು ತಿನ್ನಾಕೊಂತೀರಿ ಒಂದಣ್ಣಿ ಮಟ್ಟ ಬಂದೆ. ಯಮ್ಮ, ಏನು ಬೇ ಇದು? ಕಾಕ ಈಟೋಕೊಂದು ನಾಷ್ಟ ತಂದ್ಬಿಟ್ಟಾನ. ನಿಮ್ಮ ತಮ್ಮ ನೀ ತಿನ್ನಲಿ ಅಂತ ಕಳ್ಸಾನ ಪ್ರೀತಿಯಿಂದ. ತಿನ್ನು ಹೊಟ್ಟೆ ತುಂಬ ತಿನ್ನು. ನಿನಗೆ ಏನಾರ ಮಾಡಿಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆಟ್ರಾಗ ನಿನ್ನ ತಮ್ಮನ ಕೊಟ್ಟು ಕಳ್ಸ ನೋಡು. ತಿನ್ನವ, ತಿನ್ನು. ಇದೇನಿಲ್ಲ ಇದು, ಮತ್ತು ಪುರಿನೂ ಕಳ್ಸ ನಾನು. ಹ್ಞೂ ಬೇ ಯವ್ವ, ನಮ್ಮ ಲಲಿತವ್ಗೆ ಪುರಿ ಅಂದ್ರೆ ಭಾಳ ಇಷ್ಟ ಅಲ್ಲನ, ಅದಕ್ಕೆ ಪುರಿನೂ ಕಳ್ಸಾನ. ಪುರಿ ದೋಸೆ ಬೋಂಡ ವಾಸನೆ ಮೂಗಿಗೆ ಗಮ್ಮಂತ ಬಡಿಯಾಕುಂತೈತಿ. ಹಾಳಾತು, ಯಾರು ಕುಂತಾರ ಏನೇ ಇಲ್ಲಿ? ತಿಂಡಿ ವಾಸನೆ ನೋಡಿದ್ರೆ ಘಮ ಘಮ ಅಂತ ಬರಾಕುಂತೈತಿ. ಎದ್ದು ತಿನ್ನೋಣ ಅಂದ್ರೂ ಆಗಬಲ್ದು. ಛೇ. ಶ್ಯಾಮ, ನಾಷ್ಟ ಮಾತ್ರ ಬಾಡಿಗೆ ಐತಿ ಬಿಡ್ಲ. ಬಿಸಿ 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 ಹಂಗೈತೆ ನೋಡು. ನಂದಂತೂ ನಾಲ್ಗಿನ ಕೆಟ್ಟೋಗ್ಬಿಟ್ಟಿತ್ತು. ನಿನ್ನ ಹೆಂಡತಿ ಮಾಡಿದ ಅಡುಗೆ ತಿಂದು ನಾಲ್ಗೆ ಏನದು ಸತ್ತು ಹೋದಂಗೆ ಆಗ್ಬಿಟ್ಟಿತ್ತು ನೋಡ್ಲು. ನಾಷ್ಟದಾರ ಏನು ಮಸ್ತ್ ಐತ್ಲು ಯಪ್ಪ, ಭಾರಿ ಐತಿ ಬಿಡ್ಲು ನಾಷ್ಟ. ಹೇಳ್ತವ, ಹೊಟ್ಟೆ ತುಂಬ ತಿನ್ನುವ, ನಾಷ್ಟ ಭಾರಿ ಐತಿ ನೋಡು. ಹ್ಞೂ ಬೇಯಮ್ಮ, ನಾಷ್ಟ ಭಾರಿ ಐತಿ ಕಾಕ, ನಾಷ್ಟ ಭಾರಿ ಐತಿ. ನೀನು ತಿನ್ಬಾ ಕಾಕ, ನೀನು ಯಾಕೆ ಹಂಗ ನಿಂತ್ಕೊಂಡು? ಅಯ್ಯ, ನಿಮ್ಮ ತಮ್ಮ ಬಿಡ್ತಾನವ, ನನಗೆ ಅಲ್ಲೇ ನಾಷ್ಟ ಮಾಡಿಸಿ ನಿಮಗೆ ಕೊಟ್ಟು ಕಳಿಸಿದ. ಹೊಟ್ಟೆ ತುಂಬ ತಿನ್ನಿರಿ. ಪುರಿ ಐತಿ, ಇಡ್ಲಿ ಐತಿ, ಬೋಂಡ ಐತಿ, ಮಸಾಲೆ ದೋಸೆ ಐತಿ, ಆರಾಮಾಗಿ ತಿನ್ನಿರಿ. ತಿಂದ ಮೇಲೆ ಚಹಾ ಮಾಡ್ತೀನಿ ಅಂತ ಚಹಾ ಕುಡಿ ಅಂತ. ಕಾಕ, ನಾಷ್ಟ ಮಾತ್ರ ಭಾರಿ ಐತಿ, ನಂಗಂತೂ ಭಾಳ ಇಷ್ಟ ಆಯ್ತು. ಆತವ ಮಗಳ, ತಿಂತೀನಿ, ಹೊಟ್ಟೆ ತುಂಬ ತಿನ್ನಾವ. ದರಿದ್ರು ಹೆಂಗೆ ತಿಂತಾವ ನೋಡು.
ಒಂದು ಈಟರ ನನಗೆ ಎಬ್ಬಿಸ್ಬೇಕು ಅನ್ನೋದಿಲ್ಲ ನೋಡಿ ಇವರಿಗೆ. ಏನು ಮಾಡ್ಲಪ್ಪ, ಹೆಂಗೆ ಎದ್ದೇಳಿ? ಒಂದೇ ಒಂದು ಮಾತು ರಾಧಿ ಅಂತ ಅಂದರೆ ಸಾಕು, ಈಗಲೇ ಎದ್ದು ಕುತ್ಕೊಂಡ್ಬಿಡ್ತೀನಿ. ಹಾಳದು ಒಬ್ಬರು ಎಬ್ಸವಲ್ರು. ಅದು ನಾಷ್ಟದ ವಾಸನೆ ನೋಡಿದ್ರೆ ಮೂಗಿಗೆ ಹಂಗೆ ಬಡೆ ಕುಂತ್ಬಿಟ್ಟೈತಿ. ಯಾವಾಗ ತಿಂದಿನ ಏನು ಅಂತ ಅನ್ನಿಸ್ಬಿಟ್ಟೈತಿ. ಇಲ್ಲ ಇಲ್ಲ, ನನ್ನ ಗಂಡ ನನಗಂತಂದು ನಾಷ್ಟ ಒಳಗಡೆ ಎತ್ತಿಟ್ಟಿರ್ತಾನೆ. ಇವರು ತಿಂದ ಮೇಲಾದರೂ ನಾ ಎದ್ದು ತಿಂತೀನಿ. ನಾನು ಬಿಡಂಗಿಲ್ಲ. ನಮ್ಮ ಪವ್ಯ ಭಾರಿ ಚಲೋ ಕೆಲಸ ಮಾಡೋಣ, ನಾಷ್ಟ ಕೊಟ್ಟು ಕಳಿಸಿ. ಈ ಮುದುಕಿಗೆ ದಿನ ಕಂಠ ಪೂರ್ತಿ ಅಡುಗೆ ಮಾಡಾಕ್ತೀನಿ, ಒಂದೀಟು ಎಬಸು ಒಳ್ಳೆ ತರಿದ್ರದ್ದು. ಅಲ್ಲ ಕಾಕ, ಇಷ್ಟಕ್ಕೊಂದೆಲ್ಲ ನಮ್ಗೆ ಹಾಕೊಂಬಂದು ಕೊಟ್ಟು ಚಿಗೋಗೂ ತೆಗೆದಿಟ್ಟಿ ಇಲ್ಲ ಪಾಪ. ಚಿಗೋವು ಆಮೇಲೆ ಎದ್ಮೇಲಾರ ತಿನ್ನಲಿ ನಾಷ್ಟಾನ. ಪಾಪ ಕಿಗು ಹೊಟ್ಟೆ ಆಗಿರ್ತೈತಾ, ಈ ಮಕ್ಕೊಂಡಾಳಲ್ಲ ಆಮೇಲಾರ ಎದ್ದು ತಿಂತಾಳ. ತೆಗೆದಿಟ್ಟಿಲ್ಲ ಕಾಕ ಚಿಗೋಗು. ಆಯ್ತವ, ನಿಮ್ಮ ಚಿಗವ್ವ ನಾಷ್ಟನ ತೆಗೆದಿಟ್ಟೈತಿ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಚಿಗವ್ವ ಎದ್ದ ಮೇಲೆ ಆಕಿಗೂ ಹಾಕ್ಕೊಡ್ತೀನಂತ. ಆಕಿದು ನಾಷ್ಟ ಬಿಸಿ ಬಿಸಿದ ಐತಿ. ಹಬ್ಬ ಅಂತೂ ನನ್ನ ಗಂಡ ನನಗಂತ ನಾಷ್ಟನಾರ ತೆಗೆದಿಟ್ಟಾನಲ್ಲ, ಪುಣ್ಯ ಬರಲಿ. ಇನ್ನೊಂದು 2 ನಿಮಿಷ ಇವ್ರು ಏನಾರು ಎಬ್ಬಿಸ್ಲಿಲ್ಲ ಅಂದ್ರೆ ನಾನು ಎದ್ದು ಬಿಡ್ತೀನಿ. ಈಟರ ಪ್ರೀತಿ ಐತಲ್ಲ ನನ್ನ ಗಂಡಗೆ, ಅಷ್ಟು ಸಾಕು. ಶ್ಯಾಮ, ನಾಷ್ಟ ಮಾತ್ರ ಭಾರಿ ಮಸ್ತ್ ಐತೆ ನೋಡ್ಲ. ಇವತ್ತು ಪವ್ಯ ಬರಲಿ, ಹೇಳ್ತೀನಿ ನಾಷ್ಟ ಭಾರಿ ಚಲೋ ಇತ್ತು ಅಂತಂದು. ಹೌದಿಲ್ಲವ ಲಲಿತವ್ವ? ಹ್ಞೂ ಬೇಯಮ್ಮ, ನಾಷ್ಟ ಎಲ್ಲ ಭಾರಿ ಐತಿ. ಏನು ಒಂದೇ ಸಮನ ಒದರಾಡ್ತೀರಪ್ಪ. ಏನೋ ಆರಾಮಿಲ್ಲ ಸುಸ್ತಾಗೈತಿ ಅಂತ ಅಡ್ಡ ಬಿದ್ರೆ ಇವ್ರ ಗಲಾಟೆಗೆ ನಿಂತಿನ ಬರಂಗಿಲ್ಲ. ಯಪ್ಪ, ನಿಮ್ಮ ಗಲಾಟೆ ಸೌಂಡಿಗೆ ನಿಂತಿನ ಹತ್ತವಲ್ದು ನನಗಂತೂ. ಎದ್ದೇನ? ಕಳ್ಳ ನಿದ್ದೆ ಮಾಡೋರಿಗೆ ಹಂಗೆ ಒಂದೀಟು ಸೌಂಡ್ ಆದ್ರೂ ನಿದ್ದಿನ ಹತ್ತಂಗಿಲ್ಲ. ನಿಜವಾಗ್ಲೂ ನಿದ್ದೆ ಮಾಡೋರಿಗೆ ಎಂಥ ದೊಡ್ಡ ಸೌಂಡ್ ಇದ್ರೂ ಸುಮ್ಮನೆ ಮಕ್ಕೋತಾರೆ. ಗೊತ್ತಾಗುಂತೈತಿ ತಗೋ, ಕಳ್ಳ ನಿದ್ದಿನ ನಿಜ ನಿದ್ದಿನ ಅಂತಂದು. ಅತ್ಯಾರ, ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಖರೇನ ಹೇಳಾಕೊಂತೀನಿ. ಏನಿದು ನಾಷ್ಟ ಮಾಡಾಕೊಂತೀನಿ, ನನಗೂ ಎಬ್ಸಕ್ಕೆ ಬರಲ್ಲನು, ನೀವು ಆಟ ಮಾಡಾಕೊಂತೀರಲ್ಲ. ಅಯ್ಯ, ನೀನು ಹೇಳಿದೆ ಅಂತಲ್ಲ ಯವ್ವ, ನಾನು ತಟಗೆ ಮಕ್ಕೋತೀನಿ, ನಂಗೆ ಎಬ್ಬಿಸ್ಬೇಡ್ರಿ, ನಾ ಆಮೇಲೆ ಎದ್ದಾಡ್ತೀನಿ ಅಂತ ಹೇಳಿದ್ದೆ ಅಂತಲ್ಲ. ಅದಕ್ಕೆ ಸುಮ್ಮನೆ ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ನಾವು ನಾಷ್ಟ ಮಾಡಾಕೊಂತಿದ್ವು. ನಾಷ್ಟ ಮಾತ್ರ ಬಿಸಿ ಬಿಸಿಗೆ ಮಸ್ತ್ ಐತ್ಲಿ. ದಾಸಿ ಅಂತೂ ಹಂಗೆ ಎಷ್ಟು ಚಲೋ ಐತಂದ್ರೆ ಬಾಯಾಗಡೋಷ್ಟಿಗೆ ಹಂಗೆ ಕರ್ಗೊಂಡು ಬಿಟ್ಟೈತೆ ನೋಡ್ಲಿ. ಅಷ್ಟು ಮಸ್ತ್ ಐತೆ ನೋಡು. ರೀ, ಅವ್ರಿಬ್ರಿಗಷ್ಟ ನಾಷ್ಟ ಹಾಕ್ಕೊಟ್ಟಿರಲ್ಲ, ನನಗೂ ನಾಷ್ಟ ಹಾಕೊಂಬರೋರಿ, ನನಗೂ ಹೊಟ್ಟೆ ಹಸು ಆಗೈತಿ. ಅಯ್ಯ, ಆಟ ಅನ್ಲೇ, ಕೂತ್ಕೊಂಡಿರು 2 ನಿಮಿಷ. ಹಿಂಗೆ ನಿನ್ನ ನಾಷ್ಟ ತಂದ್ಬಿಡ್ತೀನಿ, ಕೂತ್ಕೋ. ಅಲ್ಲಲೇ, ಹೊಟ್ಟೆ ನೋವು ಅಂತಿದೆ ಮತ್ತು ನಾಷ್ಟ ಮಾಡ್ತಿದ್ದೀನ? ಏನು ಮಾಡ್ತೀರಿ ಅತ್ತೆರ? ಹೊಟ್ಟೆ ನೋವು ಒಂದು ಸ್ವಲ್ಪ ಐತಿ, ಹಂಗಂತ ಉಪವಾಸ ಇರಾಕೈತನ್ರಿ? ಉಪವಾಸ ಇದ್ರೆ ಹೊಟ್ಟೆ ಕೇಳ್ತೈತನ್ರಿ? ಏಟಾಕೈತ ಆಟಾರ ನಾಷ್ಟ ಮಾಡ್ಬೇಕಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಲಘು ಲಘುನ ತಗೊಂಬರಿ ನಾಷ್ಟನ, ಹೊಟ್ಟೆ ಚುರ್ರನ್ನ ಕುಂತೈತಿ. ಏನ್ರಿ ಇದು? ರಾಗಿ ಅಂಬ್ಲಿನ ಇದಕ್ಕೆ ತೊಗೊಂಬಂದಿರಿ? ಏನಿಲ್ಲ ರಾಧಿ, ಏನು ಕೇಳ್ತಿದ್ದಿ? ಪಾಪ ನನ್ನ ಹೆಂಡತಿಗೆ ಹೊಟ್ಟೆ ನೋವು ಸಾಕುಂತೈತಿ, ಆರಾಮಿಲ್ಲ. ಇಂಥ ಟೈಮ್ನಾಗ ಏನಾರ ಬೇರೆ ನಾಷ್ಟ ಏನಾರು ಕೊಡಾಕೈತನ? ಇಲ್ಲಪ್ಪ, ನನ್ನ ಹೆಂಡತಿ ಆರೋಗ್ಯ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ. ಅದಕ್ಕೆ ರಾಗಿ ಅಂಬ್ಲಿ ತೊಗೊಂಬಂದೀನಿ. ಬಿಸಿ ಬಿಸಿ ರಾಗಿ ಅಂಬ್ಲಿ ಕುಡ್ದು ಮಕ್ಕೊಂಬಿಡು. ಸಂಜೆ ತನಕ ಎದ್ದಳಕ್ಕೆ ಹೋಗ್ಬೇಡ. ಸಂಜೆ ಅನ್ನಷ್ಟಿಗೆ, ಸಂಜೆ ಬೇಡ 2 ತಾಸು ಮಕ್ಕೊಂಡೆದ್ದು ಬಿಡು, ಆರಾಮಾಗ್ಬಿಡ್ತಿದ್ದೀನಿ ನೋಡಿ ನೀನು. ಏನ ರಾಗಿ ಅಂಬ್ಲಿ ಕುಡಿಬೇಕಾ? ನನ್ನ ಕೈಗಾಗಂಗಿಲ್ಲ ಅದೆಲ್ಲ ಕುಡಿಯಾಕ. ನಂಗೆ ನಾಷ್ಟನ ಹಾಕ್ಕೊಡ್ರಿ, ನಾನು ತಿಂತೀನಿ. ಬೇಕಾದ್ರೆ ಹೊಟ್ಟೆ ಇನ್ನೂ ಸ್ವಲ್ಪ ನೋಸಿದ್ರು ಪರವಾಗಿಲ್ಲ, ಅದನ್ನ ನಾ ತಡ್ಕೋತೀನಿ. ನಂಗೆ ಇದೆಲ್ಲ ಬೇಡ, ನಂಗೆ ಅದೇ ಬೇಕು. ಏನ್ಲೇ ರಾಧಿ, ನೀನು ಇನ್ನೂ ಸಣ್ಣ ಹುಡುಗರ ಥರ ಹಠ ಮಾಡೋದು ಬಿಟ್ಟಿಲ್ಲ ನೋಡು. ಆ ಥರ ಎಲ್ಲ ಹಠ ಮಾಡಬಾರ್ದು. ತಗೋ ರಾಗಿ ಅಂಬ್ಲಿ ಕುಡಿ, ಹೊಟ್ಟೆ ತಂಪಾಕೈತಿ. ಆವಾಗ ನಿನ್ನ ಮೈಯಾಗೇನು ಹೊಕ್ಕೊಂಡವಲ್ಲ ಈ ಜಡ್ಡು ಜರ ಹೊಟ್ಟೆ ನೋವು ಅದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ. ತಗೋ ಲಘುನ ಕುಡಿ. ಅಯ್ಯೋ ನನ್ನ ಮಗನ, ಎಂಥ ಚಲೋ ಕೆಲಸ ಮಾಡ್ಯಪ್ಪ. ಹೌದಪ್ಪ, ಹೌದದ ರಾಧಿ, ಕುಡಿಲೇ. ನೀನಲ್ಲನು ಆರಾಮಿಲ್ಲ ಅಂತ ಹೇಳಿದ್ದು. ಲಘು ಲಘುನ ಕುಡ್ದು 2 ತಾಸು ಮಕ್ಕೊಂಬಿಡು, ಆರಾಮಾಕೈತೆ ಅವಾಗ. ಅತ್ತೆ ನಡಿತೈತ್ರಿ, ನಾನು ಇದೇ ನಾಷ್ಟನ ಮಾಡ್ತೀನಿ. ಆ ಪುರಿನಾರ ಕೊಡ್ರಿ, ಪುರಿನಾರ ತಿಂತೀನಿ ನಾನು.
ಅಯ್ಯಯ್ಯೋ ಬೇಡಪ್ಪ ಬೇಡ ಬೇಡ ರಾಧಿ ಹಂಗೆಲ್ಲ ತಿನ್ಬಾರ್ಲಿ ಮತ್ತು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತೈತಿ. ನಿಂಗೆ ಅದೆಲ್ಲ ಗೊತ್ತಾಗಂಗಿಲ್ಲ. ಶ್ಯಾಮ ಕೊಡ್ಲ ನಿನ್ನ ಹೆಂಡತಿಗೆ ರಾಗಿ ಅಂಬ್ಲಿನ, ಪಾಪ ಕುಡಿಲಿ, ಹೊಟ್ಟೆ ತಣ್ಣಗಾಕೈತಿ. ಹ್ಞೂ ಬೇಯವ್ವ, ಈಗಾಗಲೇ ಹೊಟ್ಟಿ ದಗ 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 ಅಂತ ಹೊಟ್ಯಾಗ ಉರಿ ಹತ್ತು ಬಿಟ್ಟಿರ್ತೈತಿ. ಒಂದಟಿಗೆ ರಾಗಿ ಅಂಬ್ಲಿನ ಕುಡಿದ್ಲಂದ್ರೆ ತಣ್ಣಗಾಗ್ಬಿಡ್ತೈತೆ ಅವಾಗ. ರಾಧಿ ತಗೋಲೆ ಅಂಬ್ಲಿನ. ರೀ ನನಗೆ ಈ ರಾಗಿ ಅಂಬ್ಲಿ ಎಲ್ಲ ಸೇರಂಗಿಲ್ಲ, ನನಗೆ ಬ್ಯಾಡ ರೀ. ಈಗ ಬಾಯಿ ಮುಚ್ಚಿಕೊಂಡು ತೆಪ್ಪಗ ನೀನ ರಾಗಿ ಅಂಬ್ಲಿನ ಕುಡಿತೀಯ ಏನ ನಾನ ಗಂಟ್ಲಕ್ಕೆ ತುರುಕಲ್ಲ? ಬ್ಯಾಡ ಬ್ಯಾಡ ಕೊಡ್ರಿ, ನಾನು ಕುಡಿತೀನಿ. ಹಂಗ ಬಾ ದಾರಿಗೆ, ಲಘು ಲಘುನ ಕುಡಿ, ಮಧ್ಯಾಹ್ನನಷ್ಟಿಗೆ ಆರಾಮಾಕಿದಿ. ಯವ್ವ ಲಲಿತಮ್ಮ, ಏನ್ ಬೇಕು ಬೇ ನಿಮ್ಗ? ಚಟ್ನಿ ಸಾಂಬಾರು ಏನಾರು ತರ್ಲೇನ? ಬೇಡಪ್ಪ ಬೇಡ ಬೇಡ, ಸಾಂಬಾರು ಮಾತ್ರ ಖಾರ ಖಾರವಾಗಿ, ಚಟ್ನಿನೂ ಖಾರ ಖಾರವಾಗಿ ಭಾರಿ ಮಸ್ತ್ ಐತ್ಲೋ ಶ್ಯಾಮ. ನಂಗಂತೂ ಇವತ್ತಿನ ನಾಷ್ಟ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತಿ ನೋಡು. ದಾಸಿ ಅಂತೂ ಕುರುಮ್ ಕುರುಮ್ ಅಂತ ಬಾಯಾಗ ಇಡೋಷ್ಟಿಗೆ ಕರ್ಕೊಂಡು ಬಿಟ್ಟವಲ್ಲ, ಅಷ್ಟು ಮಸ್ತ್ ಐತೆ ನೋಡ್ಲ ನಾಷ್ಟ. ಏ ಮುದುಕಿ, ಬೇಕಂತ ನಾನು ಹೊಟ್ಟೆ ಉರಿಸ್ತೇಲ್ಲ, ಮಾಡ್ತೀನಿ ನಿನಗೆ. ರಾಧಿ ಲಘು ಲಘುನ ಕುಡಿಲೇ, ಮತ್ತು ಆರ್ತಂದ್ರೆ ಕುಡಿಯಂಗೆ ಅನ್ಸಂಗಿಲ್ಲ ರಾಗಿ ಅಂಬ್ಲಿನ. ಕುಡಿ ಕುಡಿ.